ನನ್ನ ಹೆಸರು ಪ್ರತೀಕ್ಷಾ ಅಂತ. ನಾನು ಬೆಂಗಳೂರು ಬಿಡದಿಯಿಂದ ಬಂದಿರೋದು. ಅಂದ್ರೆ ನಾನು GPS ಟೀಮ್ ಕಡೆಯಿಂದ ಗೋವಾಗೆ ಟ್ರಿಪ್ ಬಂದಿದ್ದೀವಿ. ನಾನು ಐಡಿ ಮಾಡ್ಕೊಂಡ್ ಬಂದಿರೋದು. ನನ್ ಜೊತೆ ನನ್ನ ಫ್ಯಾಮಿಲಿ, ನನ್ನ ಹತ್ರ 7 ಜನ ಕರ್ಕೊಂಡ್ ಬಂದಿದ್ದೀನಿ. ಗೋವಾ ಟ್ರಿಪ್ ಅಂದ್ರೆ ಹಿಂಗೂ ಇರುತ್ತೆ ಅಂತ ನಾನು ಇಲ್ಲಿ GPS ಟೀಮ್ ಕಡೆಯಿಂದ ಬಂದಾಗ್ಲೇನೆ ನನ್ಗೂ ಗೊತ್ತಾಗಿದ್ದು. ನಾನು ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ನನ್ನ ಪಾಪುನು ಕರ್ಕೊಂಡ್ ಬಂದಿದ್ದೀನಿ. 1 year 7 months ಬೇಬಿ. ನಿಜವಾಗ್ಲೂ ಮನೇಲಿ ಕೂಡ ಇಷ್ಟು ಎಂಜಾಯ್ಮೆಂಟ್ ಇರ್ಲಿಲ್ಲ ನಂಗೆ. ನನ್ನ ಫ್ಯಾಮಿಲಿ ಜೊತೆ, ನನ್ನ ಮಗನ ಜೊತೆ ಎಸ್ಪೆಷಲಿ ತುಂಬಾನೇ ಟ್ರಿಪ್ ಅಂದ್ರೆ ತುಂಬಾನೇ ನನ್ಗಿಂತ ನನ್ನ ಮಗ ತುಂಬಾನೇ ಎಂಜಾಯ್ ಮಾಡಿದ್ದಾನೆ. ನನ್ಗಂತೂ ಗೋವಾ ಟ್ರಿಪ್ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ನನ್ನ GPS ಫ್ಯಾಮಿಲಿ ಅಂತೂ ಇನ್ನೂ ಚೆನ್ನಾಗಿ, ನನ್ನ ಫ್ಯಾಮಿಲಿಗಿಂತ ತುಂಬಾನೇ ಕ್ಲೋಸ್ ಆಗಿದ್ದಾರೆ ನನ್ನ ಜೊತೆಲಿ GPS ಟೀಮ್ ಅವರು. ಫುಡ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಫುಡ್ ತುಂಬಾನೇ ಚೆನ್ನಾಗಿದೆ. ನಾವ್ ಮನೇಲಿ ಅಂತೂ ತಿನ್ನಕ್ ಆಗಲ್ಲ, ಇದನ್ನೆಲ್ಲ ನಾವೇ ಮೇಡ್ ಮಾಡ್ಕೊಂಡು. ಅಂದ್ರೆ ಇವಾಗ ನಾವು ಹೊರಗಡೆ ನಮ್ ಬೆಂಗಳೂರಿಂದ ನಾವ್ ಬರ್ತೀವಿ ಗೋವಾಗೆ ಅಂತಂದ್ರೆ ಒಂದು ಫ್ಯಾಮಿಲಿನ ಕರ್ಕೊಂಡ್ ಬರೋದಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಲ್ವಾ. ನಾವು ಟೀಮ್ ಕಡೆಯಿಂದ ಬಂದ್ರೆ ನಮ್ಗೆ ಎಲ್ಲಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ. ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು GPS ಟೀಮ್ಗೆ. ಇನ್ನು ಹೇಳ್ಬೇಕಂತಂದ್ರೆ ಇದಕ್ಕೆ ಮಾತುಗಳೇ ಇಲ್ಲ, ಯಾವ ತರ ಹೇಳ್ಬೇಕು ಅಂತ. ನಿಜವಾಗ್ಲೂನು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಬರೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ಗಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವ್ ಏನಂತ ಅನ್ಕೊಂಡಿರ್ತೀರಾ ಗೋವಾ ಅಂದ್ರೆ ಏನು ಅಂತ ಅನ್ಕೊಂಡಿದೀರಾ, ಆ ತರ ಅನ್ಕೊಳ್ಳೋ ತರ ಇಲ್ಲ. ಜನ ನಮ್ಗೆ 4 ಜನ 4 ತರ ಹೇಳ್ತಾರೆ. ಅದನ್ನೆಲ್ಲ ನಾವು ತಲೆಲ್ಲ ಇಟ್ಕೋಬಾರ್ದು. ನಾವ್ ಹೆಂಗೆ ನಮ್ಮ ಟೈಮ್ ನ, ನಮ್ಮ ಲೈಫ್ ನ ಹೆಂಗ್ ಲೀಡ್ ಮಾಡ್ಬೇಕು ಅಂತಂದ್ರೆ ನಾವು ಬಂದು ನೋಡಿದ್ರೇನೆ ಅಲ್ವಾ ಗೊತ್ತಾಗೋದು. ನಾವಿಲ್ಲಿ ಏನ್ ನೋಡಿರ್ತೀವೋ ಅದನ್ನ ನಾವ್ 4 ಜನ ಹೇಳಿದ್ರೆ ಅವ್ರ ಫ್ಯಾಮಿಲಿನ ಕರ್ಕೊಂಡ್ ಬಂದು ನಮ್ ತರನೇ ಎಂಜಾಯ್ ಮಾಡ್ತಾರೆ. ಅದನ್ನ ಹೇಳಕ್ ಇಷ್ಟ ಪಡ್ತೀನಿ. GPS ಟೀಮ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಬರೋದಕ್ಕಿಂತ ಮುಂಚೆ ನಾನು ಏನೋ ಅನ್ಕೊಂಡಿದ್ದೆ, ಬಟ್ ನಾನ್ ಅನ್ಕೊಂಡಿರೋ ತರ ಅಂತೂ ಟೀಮ್ ಇಲ್ಲ. ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಅಂದ್ರೆ ಸಾಲಲ್ಲ, 100 ಪಟ್ಟು ತುಂಬಾನೇ ಚೆನ್ನಾಗಿದೆ ಟೀಮ್ ಅಂದ್ರುನು. ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದಾರೆ ನನ್ನ ಟೀಮ್ ಅವರು. ನಂಗಂತೂ GPS ಟೀಮ್ಗೆ